24 ಬಾಲ್ಗೆ 24 ರನ್ ಹೊಡೆದು ವೈಭವ್ ಸೂರ್ಯವಂಶಿ ಮೊದಲು ಸ್ಟಡಿ ಆಟವನ್ನು ಆಡ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಅದಾದಮೇಲೆ ಆದಂಥ ಆಟದ ಶೈಲಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಬಿರುಗಾಳಿ ಅನ್ನೋ ರೀತಿಯಾಗಿ ಆಟವನ್ನು ಆಡಿದ್ದಾರೆ. ವೈಭವ್ ಸೂರ್ಯವಂಶಿ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ ವಿರುದ್ಧ, ಅದು ಬಲಿಷ್ಠ ಇಂಗ್ಲೆಂಡ್ ತಂಡದ ವಿರುದ್ಧ ಆಡಿದಂಥ ರೀತಿ, ಇಡೀ ಮ್ಯಾಚನ್ನೇ ಟರ್ನ್ ಮಾಡಿದ್ದು ವೈಭವ್ ಸೂರ್ಯವಂಶಿ ಆಟ. ನಿಮಗೆ ಆಶ್ಚರ್ಯ ಆಗುತ್ತೆ, 25 ಓವರ್ ಆಗಿದೆ, 250 ರನ್. ಇದರಲ್ಲಿ ವೈಭವ್ ಸೂರ್ಯವಂಶಿದೆ 175 ರನ್ ಇದೆ. ಇನ್ನುಳಿದಂಥ ರನ್ಗಳು 75 ರನ್ಗಳು ಇತರೆ ಬ್ಯಾಟ್ಸ್ಮನ್ದು. ಯಾವ ಲೆವೆಲ್ಗೆ ಆಡಿದ್ದಾರೆ ಅನ್ನೋದು ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ. ಪ್ರತಿ ಓವರ್ಗೆ 10 ರನ್ಗಿಂತಲೂ ಕೂಡ ಹೆಚ್ಚು ಆವ್ರೇಜಲ್ಲಿ ಆಟ ಆಡಿರೋದು. ಮೊದಲ 24 ಬಾಲ್ಗೆ ವೈಭವ್ ಸೂರ್ಯವಂಶಿ 24 ರನ್ ಮಾತ್ರ ಗಳಿಸಿದ್ದು. ವೈಭವ್ ಸೂರ್ಯವಂಶಿನ ಆಟ ಆಡ್ತಾ ಇರೋದು ಅಂತಲೂ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಸ್ಟಡಿ ಆಟವನ್ನು ಆಡಿ ಫೈನಲ್ ಮ್ಯಾಚ್ಗಳಲ್ಲಿ, ಇಂಥ ಭಾಳ ಬಿಗ್ ಮ್ಯಾಚ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿಯಾಗಿ ಆಟ ಆಡಬೇಕು ಅಂತೇಳಿ. ಆ ಬಿಗ್ ಮ್ಯಾಚಲ್ಲಿ, ಬಿಗ್ ಡೇರಿಯಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶಿಸಿದಂಥ ವೈಭವ್ ಸೂರ್ಯವಂಶಿ ತಮ್ಮ ರುದ್ರ ಪ್ರತಾಪವನ್ನು ತೋರಿಸಿದ್ದಾರೆ. ಕೇವಲ 80 ಬಾಲ್ಗೆ 175 ರನ್ನ ಗಳಿಸಿದ್ದಾರೆ. 25 ಓವರ್ಗೆ ಔಟೇ ಆಗಿಬಿಟ್ರು. ಮೊದಲ 24 ಬಾಲಿಗೆ 24 ರನ್ನು, 80 ಬಾಲಿಗೆ 175 ರನ್. ಕಾಂಟ್ ಇಮ್ಯಾಜಿನ್. ನಿಜವಾಗ್ಲೂ ಕೂಡ ಮೊದಲ ಆಡಿದಂಥ ಶೈಲಿಗೂ ಆನಂತರ ಆಡಿದಂಥ ಶೈಲಿಗೂ ನೋಡ್ತಾ ಹೋದರೆ ವೈಭವ್ ಸೂರ್ಯವಂಶಿಯ 2 ರೀತಿಯಾದಂಥ ಆಟವನ್ನು ನೋಡಲಿಕ್ಕೆ ಅಣಿಯಾಯಿತು. ಈ ಕಾರಣಕ್ಕಾಗಿ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ಲಿ ಇಂಗ್ಲೆಂಡ್ ವಿರುದ್ಧ ಬರೋಬ್ಬರಿ ಒಂದಲ್ಲ ಎರಡಲ್ಲ 250 ಅಲ್ಲ 300 ಅಲ್ಲ 350 ಅಲ್ಲ 411 ರನ್ ಗಳಿಸಲಿಕ್ಕೆ ಸಾಧ್ಯವಾಯಿತು. ಇನ್ಫ್ಯಾಕ್ಟ್ ವೈಭವ್ ಸೂರ್ಯವಂಶಿ ಆಡ್ತಿರುವಂಥ ಸಂದರ್ಭದಲ್ಲಿ 500 ರನ್ನನ್ನು ಕೂಡ ಗಳಿಸ್ಬೋದು ಅಂಥೇಳಿ ಆವರೇಜ್ ಸ್ಕೋರನ್ನು ನೋಡ್ತಾ ಇದ್ವಿ. ವೈಭವ್ ಸೂರ್ಯವಂಶಿ 25ನೇ ಓವರ್ಗೆ ಔಟ್ ಆಗಬೇಕಾಯಿತು. ಒಂದು ವೇಳೆ ಇನ್ನೂ 10 ಓವರ್ ಏನಾದರೂ ಉಳಿದ್ಬಿಟ್ಟಿದ್ರೆ 500 ರನ್ ಈಸಿಯಾಗಿ ಆಗೋದು. ಹೈಯೆಸ್ಟ್ ಇಡೀ ವರ್ಲ್ಡ್ ಕಪ್ ಫೈನಲ್ ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ ಯಾವುದಾದ್ರೂ ಇದೆ ಅನ್ನೋದಾದರೆ ಅದು ಇಂಡಿಯಾದೇ 411 ರನ್. ಇನ್ನು ಹೈಯೆಸ್ಟ್ ಸ್ಕೋರ್ ಯಾರಾದರೂ ಮಾಡಿದವರಿದ್ದಾರೆ ಫೈನಲ್ ಮ್ಯಾಚಲ್ಲಿ ಪರ್ಸ್ನಲ್ ಆಗಿ ಅಂತ ನೋಡೋದಾದರೆ ಅದು ಕೂಡ ವೈಭವ್ ಸೂರ್ಯವಂಶಿ 175 ರನ್. ಅದು 70 ಬಾಲಿಗೆ 150 ರನ್ನ ಹೊಡೆದಿರೋದು. ಅದು ಕೂಡ ಹೈಯೆಸ್ಟ್ ಸ್ಕೋರೇ ಆಗಿರೋದು. 55 ಬಾಲಿಗೆ 100 ಅನ್ನು ಹೊಡಿತಾರೆ ವೈಭವ್ ಸೂರ್ಯವಂಶಿ. 15 ಫೋರು. ಅಷ್ಟೇ ಬಾಲಲ್ಲಿ 15 ಬಾಲಲ್ಲಿ 15 ಸಿಕ್ಸನ್ನು ಗಳಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಇವತ್ತಿನ ಮ್ಯಾಚ್ ಒಂದು ವೇಳೆ ವೈಭವ್ ಸೂರ್ಯವಂಶಿ ಏನಾದರೂ ಕ್ಲಿಕ್ ಆಗದೇ ಇದ್ದಿದ್ರೆ ಬಹುಶಃ 300, 310, 320 ರನ್ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತೇನೋ. ಆ ರೀತಿಯಾದಂಥ ಸಿಚುವೇಶನ್ನ ನಿರ್ಮಾಣ ಆಗ್ತಿತ್ತು. ಹಾಗೆ ಒಂದು ವೇಳೆ ಏನಾದರೂ ಆಗಿದ್ದರೆ ಇಂಡಿಯಾ ಸೋಲ್ಬೇಕಾಗಿತ್ತು. ಇಂಗ್ಲೆಂಡ್ ಗೆಲ್ಲುವಂಥ ಫೇವ್ರೆಟ್ ಟೀಮ್ ಆಗಿತ್ತು. ಯಾಕಂದರೆ ಅದ್ಭುತವಾದಂಥ ಫಾರ್ಮಲ್ಲಿದ್ದಂಥ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು ನಿಮಗೆ ನಂಬಲಿಕ್ಕಿಲ್ಲ, 40 ಓವರ್ಗೆ 311 ರನ್ನನ್ನು ಚೇಸ್ ಮಾಡಿದ್ದಾರೆ. ಆದರೆ ಇನ್ನೂ 100 ರನ್ ಹೊಡ್ಲಿಕ್ಕೆ ಆಗಲಿಲ್ಲ. ವಿಕೆಟ್ಗಳು ಆಲ್ಔಟ್ ಆದವು. ಅಂದರೆ ಅವರ ಬ್ಯಾಟಿಂಗ್ ಆವ್ರೇಜ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ವಿಕೆಟ್ಗಳು ಹೋಗ್ತಿರೋ ಕಾರಣಕ್ಕಾಗಿ ಇಂಗ್ಲೆಂಡ್ ಸೋಲನ್ನು ಅನುಭವಿಸ್ಬೇಕಾಯಿತು. ಇಂಗ್ಲೆಂಡ್ ಸೋತರೂ ಕೂಡ, ಇಂಡಿಯಾ ಗೆದ್ದರೂ ಕೂಡ 100 ರನ್ ಅಂತರದಿಂದ ಗೆದ್ದಿರೋದು. ಇದು ಕೂಡ ವರ್ಲ್ಡ್ ರೆಕಾರ್ಡ್. ವೈಭವ್ ಸೂರ್ಯವಂಶಿ ಇಡೀ ಮ್ಯಾಚನ್ನೇ ಪೂರ್ತಿಯಾಗಿ ಚೇಂಜ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಇದು ನಿಜವಾಗ್ಲೂ ಕೂಡ ಒನ್ ಮ್ಯಾನ್ ಶೋ ರೀತಿಯಾದಂಥ ಆಟ. ವೈಭವ್ ಸೂರ್ಯವಂಶಿ ಇರುವರೆಗೂ ಪ್ರತಿ ಓವರ್ಗೆ 10 ರನ್ ಆ್ಯಾವ್ರೇಜಲ್ಲಿ ಆಟ ಆಡ್ತಿದ್ದು. ಅದಾದ ಮೇಲೆ ಇಡೀ 25 ಓವರಲ್ಲಿ 6.5 ರನ್ ಆ್ಯಾವ್ರೇಜಲ್ಲಿ ಆಟ ಆಡಿರೋದು. ಒಂದು ವೇಳೆ 8 ರನ್ ಆ್ಯಾವ್ರೇಜಲ್ಲಿ ಏನಾದರೂ ಬಂದಿದ್ದರೆ ಸ್ಕೋರ್ ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು. 450, 480 ರನ್ ಆಗ್ತಾಯಿತ್ತು. ಬೃಹತ್ ಮೊತ್ತವನ್ನು ಎದುರಿಸಲಿಕ್ಕೆ ಮುಂದಾದಂಥ ಇಂಗ್ಲೆಂಡ್ ಮೊದಲು ಒಂದೆರಡು ವಿಕೆಟ್ಗಳು ಕಂಟಿನ್ಯೂಸ್ ಆಗಿ ಬೀಳುತ್ತೆ. ಅದಾದಮೇಲೆ ಸ್ಟಡಿ ಆಟ ಆಡ್ತಾರೆ. 2 ಸೆಂಚುರಿಗಳು ಕೂಡ, 1 ಸೆಂಚುರಿ ಬರುತ್ತೆ ಕೂಡ ಇಂಗ್ಲೆಂಡಿಂದ. ಅದ್ಭುತವಾದಂಥ ಆಟ ಆಡಿದಂಥ ಇಂಗ್ಲೆಂಡ್ನ 2 ಬ್ಯಾಟ್ಸ್ಮನ್ಗಳು ಭಾಳ ಪ್ರಮುಖವಾಗಿ, ಅದರಲ್ಲಿ ಫಾಲ್ಕನರ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದಾರೆ. ಅವರು ಕೂಡ ವೈಭವ್ ಸೂರ್ಯವಂಶಿಯನ್ನು ನೆನಪು ಮಾಡೋ ರೀತಿಯಾದಂಥ ಆಟವನ್ನು ಆಡಿದ್ದಾರೆ. 67 ಬಾಲಿಗೆ 115 ರನ್. ವೈಭವ್ ಸೂರ್ಯವಂಶಿ ಆಟಕ್ಕೆ ನಿಜವಾಗ್ಲೂ ಕೂಡ ಇಡೀ
ವಿಶ್ವವೇ ತಿರುಗಿ ನೋಡ್ತಾ ಇದೆ. ಕೇವಲ ಭಾರತ ಮಾತ್ರ ಅಲ್ಲ. ಯಾಕಂದರೆ ಅಂಡರ್-19 ಆಗಿದ್ರೂ ಕೂಡ ವೈಭವ್ ಸೂರ್ಯವಂಶಿ ವಯಸ್ಸು ಕೇವಲ 14. ಬಿಹಾರ ಮೂಲದ ಈ ಹುಡುಗ ಏನಿದ್ದಾನೆ 14 ವರ್ಷದಲ್ಲೇ ಈ ರೀತಿಯಾದಂಥ ಅಪ್ರತಿಮ ಸಾಧನೆ ಮಾಡಿದ್ದು ಯಾರಾದರೂ ಇದ್ದಾರೆ ಅಂತ ನೋಡೋದಾದರೆ, ಈ ರೀತಿಗೆ ಸಾಧನೆ ಅಂತೂ 16ನೇ ವಯಸ್ಸಿಗೆ ಮಾಡಿಲ್ಲ. ಆಫ್ಕೋರ್ಸ್ ಸಚಿನ್ ತೆಂಡೂಲ್ಕರ್ 16ನೇ ವಯಸ್ಸಿಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಪಾದಾರ್ಪಣೆ ಮಾಡಿದ್ರು ಕೂಡ ಅವರು ಮೊದಲ 100 ಹೊಡೆದಿದ್ದು 1 ವರ್ಷದ ನಂತರ 17ನೇ ವಯಸ್ಸಿಗೆ ಅವರು 100ಅನ್ನು ಗಳಿಸ್ತಾರೆ. ಸೊ ಈಗ ಕೆಲವೊಂದಷ್ಟು ರೂಲ್ಸ್ ಕೂಡ ಬದಲಾವಣೆ ಆಗಿರೋ ಕಾರಣಕ್ಕಾಗಿ, ICCಯ ರೂಲ್ಸ್ ಬದಲಾವಣೆ ಆಗಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಬಯಸ್ತಾ ಇರೋದು ಏನಂದರೆ, ವೈಭವ್ ಸೂರ್ಯವಂಶನ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಯಾಕೆ ಆಡಿಸೋದಿಲ್ಲ, ಯಾಕೆ ಆಡಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು, ಸಾಧ್ಯ ಆದಷ್ಟು ಬೇಗ ಆಗಲಿ ಅಂತೇಳಿ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಅಂಡರ್-14 ಮ್ಯಾಚಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಆಡಿದ್ದಾರೆ, ಯೂತ್ ಟೀಮಲ್ಲೂ ಕೂಡ ಆಟ ಆಡಿದ್ದಾರೆ. ಟೆಸ್ಟಲ್ಲಿ 100, T20ಯಲ್ಲಿ 100, ODIಯಲ್ಲಿ 100, ಎಲ್ಲ ಫಾರ್ಮೆಟಲ್ಲೂ ಕೂಡ 100, ಅದು ಕೂಡ ತುಂಬ ಕಡಿಮೆ ಬಾಲಲ್ಲಿ. ಈಗಿನ ಜನ್ರೇಷನ್ನಲ್ಲಿ ಅವರ ಬ್ಯಾಟಿಂಗ್ ಶೈಲಿ ಏನಿದೆ, ಯೂಶ್ವಲಿ ಈ ಹಿಂದೆ ನಾವು ನೋಡ್ತಾ ಇದ್ದಿದ್ದೇನೆಂದರೆ 1 ಓವರಲ್ಲಿ 1 6, 2 6 ಆದಮೇಲೆ ಒಂದು ಸಿಂಗಲ್ ರನ್ ತೆಗೆದುಕೊಂಡು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ರು. ಅಂದರೆ ಆಪೋಸಿಟ್ ಇರುವಂಥ ರನ್ ಇದರಲ್ಲಿದ್ದಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ರು. ಬಟ್ ಈಗಿನ ಸಿಚುವೇಶನ್ ಆ ರೀತಿ ಇಲ್ಲ. ಕಾಂಪಿಟಿಷನ್ ಅಂತಲೂ ಹೇಳೋಕ್ಕಾಗಲ್ಲ. ಇರೋ ಬಾಲ್ಗಳಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಹಾರ್ಡ್ ಹಿಟ್ಟಿಂಗ್ ಮಾಡಲಿಕ್ಕೆ ಮುಂದಾಗ್ತಿರೋದು. ಇನ್ನು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಬ್ರೈನ್ ಲಾರನ್ನ ತುಂಬ ನೆಚ್ಚಿನ ಆಟಗಾರ ಅಂತ ಬಯಸ್ತಾರೆ. ಯುವರಾಜ್ ಸಿಂಗನ್ನು ಕೂಡ ತುಂಬ ನೆಚ್ಚಿನ ಆಟಗಾರ, ಫೇವ್ರೆಟ್ ಪ್ಲೇಯರ್ ಅಂತೇಳಿ ಬಯಸುವಂಥ ವೈಭವ್ ಸೂರ್ಯವಂಶಿ ಆಡಿದಂಥ ರೀತಿ ಇವತ್ತು ನಿಜಕ್ಕೂ ಕೂಡ ಅದ್ಭುತ. ಎಲ್ಲವೂ ಕೂಡ ಕ್ಲೀನ್ ಹಿಟ್ಟಿಂಗ್ ಬ್ಯಾಟಿಂಗ್, ಎಲ್ಲೂ ಕೂಡ ಒಂದೇ ಒಂದು ಅವಕಾಶನೂ ಕೂಡ ಮಾಡಿಕೊಡ್ಲಿಲ್ಲ, ಅವರಿಗೆ ಲೈಫ್ ಕೂಡ ಸಿಗಲಿಲ್ಲ. ಅಷ್ಟು ಕ್ಲೀನ್ ಹಿಟ್ ಇತ್ತು ಇವತ್ತಿನ ಮ್ಯಾಚಲ್ಲಿ. 50ಗೆ ನಿಮಗೆ ಆಶ್ಚರ್ಯ ಆಗುತ್ತೆ, 55 ಬಾಲಿಗೆ 100, 70 ಬಾಲಿಗೆ 150, 80 ಬಾಲಿಗೆ 175. ಬಹುಶಃ ಇನ್ನೊಂದು 10 ಓವರ್ ಇದ್ದಿದ್ರೆ ಮ್ಯಾಚಿನ ದಿಕ್ಕೇ ಬದಲಾಗ್ತಿತ್ತು. 200+ ವೈಯಕ್ತಿಕ ಸ್ಕೋರ್ ಆದರೆ ಇನ್ನು ಟೋಟಲ್ ಸ್ಕೋರ್ 400+ ಆಗ್ತಾ ಇತ್ತಾನೆ ಅನಿಸುತ್ತೆ. ಮ್ಯಾನ್ ಆಫ್ ದ ಮ್ಯಾಚನ್ನು ಕೂಡ ವೈಭವ್ ಸೂರ್ಯವಂಶಿ ತೆಗೆದುಕೊಂಡಿದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ಕೂಡ ಸೂರ್ಯವಂಶಿದೆ. ಇವತ್ತಂತೂ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ನೋಡಿದ್ರು ಕೂಡ, ನಿನ್ನೆ RCB ಚಾಂಪಿಯನ್ಸ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹವಾ ಇದ್ದಿದ್ದು ಅಫ್ಕೋರ್ಸ್ RCB ಅಭಿಮಾನಿಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಬಟ್ ವೈಭವ್ ಸೂರ್ಯವಂಶಿಗೂ ಕೂಡ ಆತ ಆಟ ಆಡ್ತಿದ್ದಾನೆ ಅಂತಂದರೆ ನೋಡ್ಲಿಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಭಾಳ ಕಷ್ಟಪಟ್ಟು ಬಂದಿರುವಂಥ ವೈಭವ್ ಸೂರ್ಯವಂಶಿಗೆ 100 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡ್ತಾಯಿದ್ರು. ಅವರ ಏಜಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಏನು ಮಾಡ್ತಿದ್ವಿ ಅಂತೇಳಿ ಕಾಮೆಂಟೇಟರ್ಸ್ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಬಹುಶಃ ನಾವು ಅವರ ಏಜಲ್ಲಿ ಇನ್ನೂ ಕೂಡ ನಾವು ಸ್ಟಡೀಸ್ಗೆ ಅಷ್ಟೇ ಫೋಕಸ್ ಮಾಡ್ತಾ ಇದ್ವಿ ಹೊರತು ಸ್ಪೋರ್ಟ್ಸಿಗೆ ಆ ಲೆವೆಲಿಗೆ ನಾವು ಏನು ಫೋಕಸ್ ಮಾಡ್ತಾ ಇದ್ದಿಲ್ಲ ಅಂಥೇಳಿ. IPL ಮ್ಯಾಚಲ್ಲಿ 100 ನೋಡಿದ್ರು, ಅದು ಮೊದಲ ಬಾಲಿಗೆ ಮೊದಲ 6. ಅದು ಎಂಥ ಬಾಲರ್ಗಳು, ಪ್ರಸಿದ್ಧ ಕೃಷ್ಣ ಸೇರಿದಂತೆ ಅದ್ವಿತೀಯ ಅಂತ ಬಾಲರ್ಗಳು, ಆ ಬಾಲರ್ಗಳನ್ನು ಎದುರಿಸಿ ಆಟ ಆಡಿದಂಥ ರೀತಿ. IPL ಮ್ಯಾಚಲ್ಲಿ ಅವಕಾಶ ಕೊಟ್ಟಾಗ ಎಲ್ಲರೂ ಫೋಕಸ್ ಆಗಿದ್ದು ಈ ವೈಭವ್ ಸೂರ್ಯವಂಶಿ 14ನೇ ವಯಸ್ಸಿಗೆ IPLಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಹುಲ್ ದ್ರಾವಿಡ್ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಯಾಕಂದರೆ ಅಂಡರ್-19 ಕ್ರಿಕೆಟ್ ಟೀಮ್ನ ಕೋಚ್ ಕೂಡ ಆಗಿದ್ದರು. ಆ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ ಆಟವನ್ನು ನೋಡಿದಂಥ ರಾಹುಲ್ ದ್ರಾವಿಡ್ IPLಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಹುಡುಗ ನಿಜವಾಗ್ಲೂ ಕೂಡ ಹೊಡಿ ಆಟಕ್ಕೆ ಹೇಳಿ ಮಾಡಿಸಿದಂಥ ಹುಡುಗ. ನಿಮ್ಗೆ ಎಂತೆಂಥ ಇಂಟರ್ನ್ಯಾಷನಲ್ ಬೌಲರ್ಗಳು ಇದ್ರೂ ಕೂಡ ಅವ್ನು ಕೇರೆ ಮಾಡೋದಿಲ್ಲ. ಮೊದಲ ಬಾರಿ 6 ಅಡ್ಸೋ ರೀತಿ. ನಿಮಗೆ ಅಭಿಷೇಕ್ ಶರ್ಮಾ ನೆನಪಾಗ್ತಾರೆ, ಈಗ ಇತ್ತೀಚೆಗೆ ಆಡ್ತಿರುವಂಥ ಇಶಾನ್ ಕಿಶನ್ ನೆನಪಾಗ್ತಾರೆ. ಇವೆಲ್ಲರನ್ನೂ ಮೀರಿಸೋ ರೀತಿಯಾದಂಥ ಆಟವನ್ನು ಆಡ್ತಾ ಇದ್ದಾರೆ. ಫಿಯರ್ಲೆಸ್ ಬ್ಯಾಟಿಂಗ್. ನಾನು ಆಡ್ತಿರೋಂಥ ಶೈಲಿನೇ ಹೀಗೆ ಅನ್ನೋದನ್ನು ತೋರಿಸ್ಕೊಟ್ಟಿರೋದು. ಇವತ್ತು ವೈಭವ್ ಸೂರ್ಯವಂಶಿ ಆ ರೀತಿ ಆಡಿದ ಕಾರಣಕ್ಕಾಗಿ ಫೈನಲ್ ಮ್ಯಾಚ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಇಲ್ಲದೆ ಹೋದರೆ ಇಂಗ್ಲೆಂಡ್ ಅಷ್ಟು ಸುಲಭ ಇಲ್ಲ. 40 ಓವರ್ಗೆ 311 ರನ್ ಹೊಡೆದಿದ್ದಾರೆ. ಇನ್ನು 10 ಓವರ್ಗೆ 100 ರನ್. ಓವರ್ಗೆ 10 ರನ್ ರೀತಿಯಾಗಿ ಹೊಡಲಿಕ್ಕೆ ಅವಕಾಶ ಇದ್ದಿಲ್ವ? ಖಂಡಿತವಾಗಿ ಕೂಡ ಅವಕಾಶ ಇತ್ತು. ಆ ಪ್ರೆಷರ್ನು ಕೂಡ ಮೀರಿ ಆವ್ರೇಜ್ ಸ್ಕೋರ್ಗಿಂತಲೂ ಕೂಡ ಹೆಚ್ಚು ರನ್ ಬಾರಿಸುವಂಥ ಕೆಲಸವನ್ನು ಇಂಗ್ಲೆಂಡ್ ಮಾಡ್ತು. ಆದರೆ ಮೊದಲ ಬಾಲಿಂದನೂ ಕೂಡ ಸೂರ್ಯವಂಶಿ ತುಂಬ ಸ್ಟಡಿ ರೀತಿಯಾದಂಥ ಆಟವನ್ನು ಆಡಿ 24ನೇ ಬಾಲಿಂದ ಅವರು ಆಡಿದಂಥ ರೀತಿ ಇದೆಯಲ್ಲ, ಇಡೀ ಮ್ಯಾಚನ್ನೇ
ಚೇಂಜ್ ಓವರ್ ಮಾಡ್ತು. ಯಾವಾಗ ಔಟ್ ಆಗ್ತಾರೆ, ಇನ್ನು ಎಷ್ಟು ಸ್ಕೋರ್ ಆಗುತ್ತೆ ಅಂತಲೂ ಕೂಡ ಇಂಗ್ಲೆಂಡ್ ಬಾಲರ್ಗಳಂತೂ ಇಡೀ ಟೀಮ್ನ ಸದಸ್ಯರೆಲ್ಲರೂ ಕೂಡ ಪ್ರತಿ ಓವರ್ ಆದಮೇಲೂ ಕೂಡ ಡಿಸ್ಕಷನ್ಸ್ ಆಗ್ತಾಯಿದ್ವು. ಸೀನಿಯರ್ ಪ್ಲೇಯರ್ಸ್ ಎಲ್ಲರೂ ಕೂಡ ಬಂದು ಸಜೆಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. 25ನೇ ಓವರಿಗೆ 250 ರನ್, ಓವರಿಗೆ 10 ರನ್ ರೀತಿಯಾಗಿ ಆ್ಯಾವ್ರೇಜಲ್ಲಿ ಹೊಡೆದಿರೋದು ಬಹುಶಃ ಯಾವ ಟೀಮು ಕೂಡ ಇಲ್ಲ ಅಂತ ಅನ್ಕೋತೀವಿ. ಅದಾದಮೇಲೆ 25 ಓವರ್ಗೆ ಕೇವಲ 6.5 ರನ್ ಸ್ಕೋರಲ್ಲಿರೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, 30ರಿಂದ 40ನೇ ಓವರಲ್ಲಿ ವೈಭವ್ ಸೂರ್ಯವಂಶಿ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಕೇವಲ 35 ರನ್ ಮಾತ್ರ ಬಂದಿರೋದು. ಅಂದರೆ 3.5 ಆವ್ರೇಜು ಪರ್ ಓವರ್ಗೆ 3.5 ರನ್ ಮಾತ್ರ ಗಳಿಸಿರೋದು. ಇವನ್ನೆಲ್ಲ ನೋಡ್ತಾ ಹೋದರೆ ವೈಭವ್ ಸೂರ್ಯವಂಶಿ ಆಟ ಎಷ್ಟು ಇಂಪಾರ್ಟೆಂಟ್ ಆಯಿತು ಇವತ್ತಿನ ಮ್ಯಾಚಿಗೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. 1ನೇ ಸಾರಿ ಅಲ್ಲ, 2ನೇ ಸಾರಿ ಅಲ್ಲ, ಬರೋಬ್ಬರಿ 6 ಸಾರಿ ವರ್ಲ್ಡ್ ಕಪ್ ಅಂಡರ್-19ನ ಗೆದ್ದಿರೋದು. ಮೊಹಮ್ಮದ್ ಕೈಫಿಂದ ಶುರುವಾಗುತ್ತೆ ಈ ಜರ್ನಿ. ಉನ್ಮುಖ್ ಚಾಂದ್ ಇರ್ಬೋದು, ವಿರಾಟ್ ಕೊಹ್ಲಿನೂ ಕೂಡ ಇದ್ದಾರೆ. 2008ರಲ್ಲಿ ವಿರಾಟ್ ಕೊಹ್ಲಿ ಅಂಡರ್-19 ವರ್ಲ್ಡ್ ಕಪ್ ಗೆದ್ದಿದ್ದು. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಆಡ್ತಾ ಇರುವಂಥ ತಂಡ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾ ಇದೆ, ಅದ್ಭುತವಾದಂಥ ಬಾಲಿಂಗ್ ಕೂಡ ಮಾಡ್ತಾ ಇರೋದು. ವೈಭವ್ ಸೂರ್ಯವಂಶಿಗಂತೂ ಅಫ್ಕೋರ್ಸ್ ಒಳ್ಳೆ ಆಪರ್ಚುನಿಟಿ ಇದೆ. ಯಾವಾಗ ಇಂಟರ್ನ್ಯಾಷನಲ್ ಮ್ಯಾಚಿಗೆ ಬರ್ತಾರೆ ಅಂತಲೂ ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ. ICC ರೂಲ್ಸ್ಗಳನ್ನು ನೋಡ್ತಾ ಹೋದರೆ ಇನ್ನೂ 1 ವರ್ಷ ಕಾಯಬೇಕಾಗತ್ತೆ. ಇನ್ನೂ 1 ವರ್ಷ ಆದಮೇಲೆ ಅವ್ರಿಗೆ ಅವಕಾಶ ಸಿಗೋದು. ಅಲ್ಲಿವರೆಗೂ ಇರೋ ಬರೋ ಮ್ಯಾಚ್ಗಳೆಲ್ಲವೂ ಕೂಡ ಈ ರೀತಿಯಾಗಿ ಆಡ್ತಾ ಹೋದರೆ ಬಿಹಾರದ ಈ ಹುಡುಗ ಮುಂದೆ ಫ್ಯೂಚರ್ ಕಿಡ್ ಆಗೋದಂತೂ ಯಾವುದೇ ರೀತಿಯಾದಂಥ ಅನುಮಾನನೇ ಇಲ್ಲ. ನಿಜವಾಗ್ಲೂ ಕೂಡ ಸೂಪರ್ ಬೇಬಿನೇ. ಇವತ್ತಿನ ಬ್ಯಾಟಿಂಗ್ ನೋಡ್ತಾ ಹೋದರೆ ಹೈಲೈಟ್ಸ್ ಮ್ಯಾಚ್ ನೋಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಎಲ್ಲವೂ ಕೂಡ ಕ್ಲೀನ್ ಹಿಟ್ ಶಾಟ್ಗಳೇ, ಪ್ರತಿಯೊಂದು ಕೂಡ. ಅದು ಫುಲ್ ಶಾಟ್ ಇರ್ಬೋದು, ಲಾಂಗ್ ಆಫ್ ಇರ್ಬೋದು, ಈವನ್ ವಿಕೆಟ್ ಹಿಂದೆನೂ ಕೂಡ ಶಾಟ್ ಹೊಡೆಯೋಂಥ ಟ್ರೈ ಮಾಡಿದ್ದು ಎಲ್ಲವೂ ಕೂಡ ಕ್ಲೀನ್ ಹಿಟ್. ಮತ್ತು ಎಲ್ಲ ಬೌಂಡ್ರಿ ಆಚೆಗೆ, ಅಂದರೆ ನಿಮಗೆ ಬೌಂಡ್ರಿ ಆದ ಕೂಡ 90 ಮೀಟರ್ಸ್ 85 ಮೀಟರ್ಸ್ ಇಲ್ಲೇ ಇಲ್ಲ ಶಾಟ್ಗಳೆಲ್ಲವೂ ಕೂಡ ನಿಯರ್ 90, 95, 100 ಮೀಟರ್ಸ್ ಕ್ಲೀನ್ ಶಾಟ್ಗಳನ್ನು ಹೊಡೆದಿರೋದು. ಇವತ್ತಿನ ಮ್ಯಾಚ್ ನಿಜವಾಗ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ರಸದೌತಣನೇ. ಅದರಲ್ಲೂ ಕೂಡ ಫೈನಲ್ ಮ್ಯಾಚಲ್ಲಿ ಇಷ್ಟು ಬೃಹತ್ ಮೊತ್ತ ಗಳಿಸ್ಲಿಕ್ಕೆ ಸಾಧ್ಯ ಆಗಿದ್ದು ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲೋದಿಲ್ಲ, ಅಷ್ಟು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನಷ್ಟು ಈ ರೀತಿಯಾದಂಥ ಪ್ರತಿಭೆಗಳು ಎಲ್ಲವೂ ಕೂಡ ಬರಲಿ ಅಂತೇಳಿ ಆಶಿಸ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್ ವೈಭವ್ ಸೂರ್ಯವಂಶಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.